ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನೀಸ್ ಅರಿವು. ಇವತ್ತು ನಾನು ಅರ್ಲಿ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಈಗ ಧನುರ್ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಸಹ ಮನೆಯಲ್ಲಿ ಧನುರ್ಮಾಸ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಇಷ್ಟು ದಿನ ನನ್ನ ಮಗಳಿಗೆ ಸ್ಕೂಲ್ ಇದ್ದಿದ್ದರಿಂದ ಮನೆಯಲ್ಲೇ ಧನುರ್ಮಾಸ ಪೂಜೆನ ಮಾಡ್ಕೊಳ್ತಾ ಇದ್ದೆ. ಬಟ್ ಈಗ ನನ್ನ ಮಗಳಿಗೆ ಕ್ರಿಸ್ಮಸ್ ಹಾಲಿಡೇ ಸ್ಟಾರ್ಟ್ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡೋದ್ರ ಜೊತೆಗೆ ದೇವಸ್ಥಾನಕ್ಕೂ ಸಹ ಹೋಗಿ ಅರಳಿಕಟ್ಟೆನ ಸುತ್ತಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದ್ದರಿಂದ ಇವತ್ತು ಬೆಳಗ್ಗೆ 4:15ಗೆ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ನಂತರ ಈಗ ಮನೆ ಮುಂದೆ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಮನೆ ಮುಂದೆ ರಂಗೋಲಿ ಹಾಕಿದಾದ್ಮೇಲೆ ಸ್ನಾನ ಮಾಡಿ ಬಂದು ಈಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೀಸೆಂಟಾಗಿ ನಾನು ಈ ರೀತಿ 2 ಸ್ಟ್ಯಾಂಡ್ಗಳನ್ನ ತೊಗೊಂಡು ಬಂದಿದ್ದೀನಿ. ಅಂದರೆ ರೌಂಡ್ ಶೇಪಲ್ಲಿ ದೀಪಗಳು ಬರುತ್ತಲ್ಲ, ಅಂದರೆ ಬತ್ತಿ ಇಡೋದಕ್ಕೆ ಜಾಗ ಏನು ಇರ್ತದೆ, ಈ ರೀತಿ ರೌಂಡ್ ಶೇಪಲ್ಲಿರುವಂಥ ದೀಪಗಳಿಗೆ ಡೈರೆಕ್ಟಾಗಿ ಬತ್ತಿನ ಇಟ್ಟರೆ ಸುತ್ತ ಕಪ್ಪಾಗುತ್ತೆ. ಆ್ಯಂಡ್ ಉಂಡೆ ಬತ್ತಿ ಇಟ್ಟರೂ ಕೂಡ ದೀಪ ಎಲ್ಲ ಕಪ್ಪಾಗಿಬಿಡುತ್ತೆ. ಸೊ ಆದ್ದರಿಂದ ಈ ರೀತಿ ಇರುವಂಥ ದೀಪಗಳಿಗೆ ಈ ರೀತಿ ಸ್ಟ್ಯಾಂಡನ್ನ ಯೂಸ್ ಮಾಡಿಕೊಂಡು ಬತ್ತಿನ ಹಾಕೋದ್ರಿಂದ ದೀಪದಿಂದ ಎಣ್ಣೆ ಲೀಕ್ ಆಗೋದಾಗಿರಬಹುದು ಅಥವಾ ದೀಪ ಸುತ್ತ ಕಪ್ಪಾಗೋದನ್ನ ನಾವು ಅವಾಯ್ಡ್ ಮಾಡ್ಕೊಳ್ಬಹುದು. ಸೊ ನೋಡ್ತಾ ಇರಬಹುದು, ಈ ದೀಪದಲ್ಲೂ ಸಹ ಬತ್ತಿ ಇಡೋದಕ್ಕೆ ಅಂತಾನೆ ಸಪ್ರೇಟ್ ಪ್ಲೇಸ್ನ ಮಾಡಿದ್ದಾರೆ. ಆದರೂ ಸಹ ನೋಡಿ ಎಷ್ಟು ಎಣ್ಣೆ ಲೀಕ್ ಆಗಿದೆ. ದೀಪದೊಳಗಡೆ ಡೈರೆಕ್ಟ್ ಆಗಿ ಬತ್ತಿ ಹಾಕೋದಕ್ಕಿಂತ ಈ ರೀತಿ ಸ್ಟ್ಯಾಂಡನ್ನ ಯೂಸ್ ಮಾಡಿಕೊಂಡು ಬತ್ತಿನ ಹಾಕೋದ್ರಿಂದ ದೀಪ ಕಪ್ಪಾಗೋದಾಗಿರಬಹುದು ಅಥವಾ ಎಣ್ಣೆ ಲೀಕ್ ಆಗೋದನ್ನ ನಾವು ಅವಾಯ್ಡ್ ಮಾಡ್ಕೊಳ್ಬಹುದು. ನಾನು ಪ್ರತಿ ವರ್ಷ ಧನುರ್ಮಾಸದಲ್ಲಿ ಹೊಸ್ಲಿಗೆ ಕೂಡ ದೀಪ ಹಚ್ಚಿ ಪೂಜೆನ ಮಾಡ್ಕೊಳ್ತೀನಿ. ಸೊ ಆದ್ದರಿಂದ ಪೂಜೆ ಮಾಡೋದಕ್ಕಿಂತ ಮುಂಚೆ ಎಲ್ಲ ದೀಪಗಳನ್ನು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಎಣ್ಣೆನ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಈಗ ದೇವರಿಗೆ ಹೂವು ಎಲ್ಲ ಇಟ್ಟು ನಾನು ಪೂಜೆನ ಮಾಡ್ಕೊಳ್ತೀನಿ. ನಾನು ಈ ಧನುರ್ಮಾಸ ಪೂಜೆಯನ್ನು ಸುಮಾರು 13 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಧನುರ್ಮಾಸ ಪೂಜೆಯಲ್ಲಿ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾರೆ. ಅದೇ ರೀತಿ ನಾನು ಸಹ ಧನುರ್ಮಾಸದಲ್ಲಿ ಪ್ರತಿದಿನ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ದೇವ್ರ ಪೂಜೆ ಮಾಡಿ ಹಾಗೆಯೇ ಮನೆ ಹೊಸ್ತಿಲ ಹತ್ರನೂ ಕೂಡ ದೀಪವನ್ನು ಹಚ್ಚಿ ನಾನು ಪೂಜೆನ ಮಾಡ್ಕೊಳ್ತೀನಿ. ಟೈಮ್ ಇತ್ತು ಅಂತಂದರೆ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಹರಳಿಕಟ್ಟೆನ ಸುತ್ತಿ ಬರ್ತೀನಿ. ಇಷ್ಟು ದಿನ ಮನೆಯಲ್ಲೇ ಪೂಜೆ ಮಾಡ್ಕೊಳ್ತಾ ಇದ್ದೆ. ಬಟ್ ಈಗ ನನ್ನ ಮಗಳಿಗೆ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ದೇವಸ್ಥಾನಕ್ಕೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಿಂದ ಮನೆಯಲ್ಲೆಲ್ಲ ಪೂಜೆ ಮುಗಿಸಿದಾದ್ಮೇಲೆ ಈಗ ದೇವಸ್ಥಾನಕ್ಕೆ ಹೊರಡೋದಕ್ಕೆ ಕೆಲವೊಂದು ಥಿಂಗ್ಸ್ಗಳನ್ನ ತಗೊಳ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿ ಅರಳಿಕಟ್ಟೆ ಹಾಗೆ ನಾಗರಕಲ್ಲನ್ನ ಪೂಜೆ ಮಾಡೋದಕ್ಕೆ ಅರಿಶಿನ, ಕುಂಕುಮ, ಹೂವು, ಗಂಧದ ಕಡ್ಡಿ, ಒಂದು ಮ್ಯಾಚ್ ಬಾಕ್ಸು ಹಾಗೆ ಜೊತೆಗೆ ಒಂದು ಬಟ್ಟೆನ ಇಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ನಾಗರಕಲ್ಲು ಹಾಗೆಯೇ ಅರಳಿಕಟ್ಟೆ ಹತ್ರ ದೀಪವನ್ನು ಹಚ್ಚೋದಕ್ಕೆ ಒಂದು ಬಾಕ್ಸ್ ಒಳಗಡೆ ಬತ್ತಿಗಳನ್ನ ಇಟ್ಕೊಂಡು ಅದರೊಳಗಡೆ ಎಣ್ಣೆನ ಹಾಕಿ ತೊಗೊಂಡು ಹೋಗ್ತೀನಿ. ಸಪ್ರೇಟಾಗಿ ಎಣ್ಣೆನ ತೊಗೊಂಡು ಹೋಗೋದು ಅಂದರೆ ಸ್ವಲ್ಪ ರಿಸ್ಕೇನೆ. ಸೊ ಆದ್ದರಿಂದ ಈ ರೀತಿ ಬಾಕ್ಸಲ್ಲಿ ನಾನು ಎಣ್ಣೆ ಹಾಗೆ ಬತ್ತಿನ ಹಾಕ್ಕೊಂಡು ತೊಗೊಂಡು ಹೋಗ್ತೀನಿ. ಮನೇಲೆಲ್ಲ ಪೂಜೆ ಮಾಡಿದ್ದಾದಮೇಲೆ ಈಗ ಅರಳಿಕಟ್ಟೆ ಸುತ್ತೋಣ ಅಂತ ಮನೆ ಹತ್ರದಲ್ಲೇ ಇರುವಂಥ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಾನು ನಿಮ್ಗಾಗಲೇ ಹೇಳಿರೋ ಹಾಗೆ ಧನುರ್ಮಾಸದಲ್ಲಿ ವಿಷ್ಣುವನ್ನು ಆರಾಧನೆ ಮಾಡ್ತಾರೆ. ಸೊ ಧನುರ್ಮಾಸದಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಮನೆಯಲ್ಲಿ ಪೂಜೆ ಮಾಡಿ ವಿಷ್ಣು ಸಹಸ್ರನಾಮವನ್ನು ಕೇಳೋದಾಗಿರಬಹುದು ಅಥವಾ ಓದೋದಾಗಿರಬಹುದು. ಅದರ ಜೊತೆಗೆ ಅರಳಿಕಟ್ಟೆಯನ್ನು ಸುತ್ತೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಪ್ರತಿ ವರ್ಷ ನಾನು ಧನುರ್ಮಾಸದ ಸ್ಟಾರ್ಟ್ ಆದಾಗಿಂದ ಮುಗಿಯೋವರೆಗೂ ಕೂಡ ಧನುರ್ಮಾಸ ಪೂಜೆಯನ್ನು ಮಾಡೋದ್ರ ಜೊತೆಗೆ 11 ದಿನ ಅಥವಾ 21 ದಿನ, 7 ದಿನ ಈ ರೀತಿ ಕೆಲವು ದಿನಗಳು ಬಂದು ಅರಳಿಕಟ್ಟೆಯನ್ನು ಕೂಡ ನಾನು ಸುತ್ತಿ ಹೋಗ್ತೀನಿ. ಅದೇ ರೀತಿ ಈ ವರ್ಷವೂ ಸಹ ಮನೆಯಲ್ಲಿ ಪೂಜೆ ಮಾಡೋದ್ರ ಜೊತೆಗೆ 11 ದಿನಗಳ ಕಾಲ ದೇವಸ್ಥಾನಕ್ಕೆ ಬಂದು ಅರಳಿಕಟ್ಟೆನೂ ಕೂಡ ಸುತ್ತಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆರಾಧ್ಯ ದೇವತಾ ಪಾಪಾಪಾರಿಷ್ಠೆ ಮಹಾವಿಷ್ಣು ಸ್ವರೂಪಿ ಸರ್ಪಕಲನಾಗೇಂದ್ರ ದೇವತಾಭ್ಯೋ ನಮಃ. ಕರ್ಪೂರ ಮಂಗಳ ನೀರಾಧನಂ ಸಮರ್ಪಯಾಮಿ ದೇವತಾಂ ರಕ್ಷಾಂ ಶಿರಸಾ ಗಣ್ಯಾಮಿ. ಈ ದೇವಸ್ಥಾನದಲ್ಲಿ ಪ್ರತಿದಿನ ನಾಗರಕಲ್ಲಿಗೆ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡ್ತಾರಂತೆ. ನನಗಿದ್ರ ಬಗ್ಗೆ ಗೊತ್ತಿರಲಿಲ್ಲ, ಬಿಕಾಸ್ ಇದೇ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು. ಸೊ ಆದ್ದರಿಂದ ನಾಗರಕಲ್ಲಿಗೆ ಅಭಿಷೇಕವನ್ನು ಮಾಡಿ ಪೂಜೆ ಮಾಡೋವರೆಗೂ ವೆಯ್ಟ್ ಮಾಡ್ತಾಯಿದ್ದೆ. ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಈಗ ನಾನು ಅರಳಿ ಮರಕ್ಕೆ ಪೂಜೆಯನ್ನು ಮಾಡಿ ನಂತರ ಅರಳಿಕಟ್ಟೆಯನ್ನು ಸುತ್ತುತ್ತಾ ಇದ್ದೀನಿ. ಈ ಧನುರ್ಮಾಸ ಪೂಜೆಯನ್ನು ಸೂರ್ಯ ಹುಟ್ಟೋದಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ
ಮಾಡಿ ಮುಗಿಸ್ಬೇಕು. ಸೊ ಆದ್ದರಿಂದ ಬೆಳಗ್ಗೆ ಬೇಗನೆ ಎದ್ದು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಬಂದು ಸೂರ್ಯ ಹುಟ್ಟೋದಕ್ಕೆ ಇನ್ನು ಅರ್ಧ ಗಂಟೆ ಮುಂಚಿತವಾಗಲೇ ನನ್ನ ಪೂಜೆಯನ್ನು ಮುಗಿಸ್ಕೊಂಡೆ. विष्णोर्यद्वरहं फलं विष्णवे नमः शिखार्षतो आराध्य देवता श्रीः ॐ कुसुमफलमहानैवेद्यं निवेदयामि नैवेद्यं संसर्जयामि कर्पूरमङ्गल नीराजनं समर्पयामि सर्वदेवता. ಅರಳಿಕಟ್ಟೆಗೆ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ಅಲ್ಲೇ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನ ಮಾಡಿಕೊಂಡು ಪೂಜೆ ಮಾಡೋರ್ಗೂ ಅಲ್ಲೇ ಇದ್ದು ನಂತರ ಮನೆಗೆ ಬಂದಿದ ತಕ್ಷಣ ನಾನು ವಿಷ್ಣು ಸಹಸ್ರನಾಮವನ್ನ ಓದ್ಕೊಳ್ತೀನಿ. किमेकं दैवतं लोके किं व्यापेकं परायणं सुवन्ताकं कमर्चन्त पाप्नु यर्मानमशुभं कोदर्वसर्मदर्वाणं भवता परमो मतः किं जपन्मुच्यते जन्तु जन्म संसारबन्धनात् श्रीभीष्म उवाच जगत्प्रभुं देवदेवामनन्तं पुरुषोत्तमं स्तुवन्नाम सहस्रेण पुरुषः सततोत्थितः तमेवाचार्चयन् नित्यं भक्ता पुरुषमव्ययं ध्याये सुवनमस्यञ्च यजमानस्तमेव च. ವಿಷ್ಣು ಸಹಸ್ರನಾಮವನ್ನು ಓದಿದ್ದಾದಮೇಲೆ ಈಗ ದೇವಸ್ಥಾನದಿಂದ ತಂದಿರುವಂಥ ಪ್ರಸಾದವನ್ನು ತಗೊಳ್ತಾ ಇದ್ದೀನಿ. ಇವತ್ತು ದೇವಸ್ಥಾನದಲ್ಲಿ ಸ್ವೀಟ್ ಪೊಂಗಲ್ ಹಾಗೆ ಬಾಳೆಹಣ್ಣನ್ನು ಕೊಟ್ಟಿದ್ರು. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದ ಬಗ್ಗೆ ನಿಮ್ಮೆಲ್ಲರಿಗೂ ಹೇಳಲೇಬೇಕು. ಇದು ನನ್ನ ಹತ್ರ ಸುಮಾರು ವರ್ಷಗಳಿಂದ ಇದೆ. ಇದನ್ನು ನಮ್ಮಪ್ಪ ನನಗೆ ಶ್ರೀರಾಮಕೃಷ್ಣ ಆಶ್ರಮದಿಂದ ತಂದುಕೊಟ್ಟಿದ್ರು. ನಾನು ನಿಮ್ಗೆ ಆಗಲೇ ಹೇಳ್ದಾಗೆ ಸುಮಾರು 13-14 ವರ್ಷಗಳಿಂದ ನಾನು ಧನುರ್ಮಾಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅವಾಗಿಂದನೂ ಕೂಡ ಇದೇ ಬುಕ್ಕನ್ನ ನಾನು ಓದ್ತಾ ಇರೋದು. ತುಂಬಾ ಚೆನ್ನಾಗಿದೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ರಾಮಕೃಷ್ಣ ಆಶ್ರಮದಲ್ಲಿ ನಿಮಗೆ ಈ ಬುಕ್ ಸಿಗುತ್ತೆ. ಇದ್ರ ಬೆಲೆ ಬಂದು 50 ರೂಪೀಸ್ ಇದೆ. ನಾನು ತೊಗೊಂಡಾಗ ಈ ಪ್ರೈಸ್ ಇತ್ತು, ಬಟ್ ಇವಾಗ ಎಷ್ಟಾಗಿದೆ ಏನೋ ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ. ಧನುರ್ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಪೂಜೆ ಮಾಡಿದ ನಂತರ ವಿಷ್ಣು ಸಹಸ್ರನಾಮವನ್ನು ಓದೋದ್ರಿಂದ ಅಥವಾ ವಿಷ್ಣು ಸಹಸ್ರನಾಮವನ್ನು ಕೇಳೋದ್ರಿಂದ ಪೂಜೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದ ನಾನು ಧನುರ್ಮಾಸದಲ್ಲಿ ಪೂಜೆಯನ್ನು ಮಾಡೋದ್ರ ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಕೂಡ ಓದಿ ಮುಗಿಸ್ತೀನಿ. ಈಗ ಕ್ರಿಸ್ಮಸ್ ಹಾಲಿಡೇಸ್ ನಡೀತಾ ಇರೋದ್ರಿಂದ ಅಕ್ಕ ಸಹ ಮನೆಗೆ ಬಂದಿದ್ದಾರೆ. ಸೊ ಆದ್ದರಿಂದ ಧನುರ್ಮಾಸಕ್ಕೆ ನಾನು ನಮ್ಮ ಅಕ್ಕ ಇಬ್ಬರೂ ಸಹ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದೇವಸ್ಥಾನದಿಂದ ಬಂದಿದ್ದೇನೆ ವಿಷ್ಣು ಸಹಸ್ರನಾಮವನ್ನು ಓದಿ ಮುಗಿಸಿ ಈಗ ಅಕ್ಕಗೆ ಕಾಫಿ ಮಾಡಿ ಕೊಟ್ಟು ನಾನು ಡಿಟಾಕ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಇವತ್ತು ಸಿಂಪಲಾಗಿ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಬಿಸಿ ನೀರಿಗೆ 1-2 ಸ್ಪೂನಷ್ಟು ಹನಿನ ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೀನಿ. ನಮ್ಮನೆ ಬಾಲ್ಕನಿನಲ್ಲಿ ಬೆಳಗ್ಗೆ ಹೊತ್ತು ತುಂಬಾ ಚೆನ್ನಾಗಿ ಬಿಸಿಲು ಬರುತ್ತೆ. ಸೊ ಆದ್ದರಿಂದ ಪ್ರತಿದಿನ ಮಿಸ್ ಮಾಡದೆ ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ಕೂತು ಬಿಸಿಲನ್ನ ಕಾಯ್ತೀನಿ. ಇಷ್ಟು ದಿನ ಒಬ್ಬಳೇ ಕೂತು ಟೈಮ್ನ ಸ್ಪೆಂಡ್ ಮಾಡ್ತಾ ಇದೆ. ಬಟ್ ಇವತ್ತು ನನ್ನ ಜೊತೆ ನಮ್ಮ ಅಕ್ಕ ಇದ್ದಿದ್ದು ನನಗೊಂಥರ ಸ್ಪೆಷಲ್ ಆಗಿತ್ತು ಅಂತಲೇ ಹೇಳಬಹುದು. ಅದರಲ್ಲೂ ಮನೆ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ಬೆಳಗ್ಗೆನೇ ಎದ್ದು ಮಾಡಿ ಮುಗಿಸಿದ್ರಿಂದ ಯಾವುದೇ ರೀತಿ ಪ್ರೆಷರ್ ಇರಲಿಲ್ಲ, ಯಾವುದೇ ರೀತಿ ಟೆನ್ಷನ್ ಇರಲಿಲ್ಲ. ತುಂಬಾ ಆರಾಮಾಗಿ ಕೂತು ನಮ್ಮ ಅಕ್ಕ ಜೊತೆ ನಾನು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದೆ. ಯೂಶಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೈಸ್ ಐಟಮ್ನ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ನಮ್ಮ ಅಕ್ಕನ ಮಗನಿಗೆ ಟೊಮೊಟೊ ಬಾತ್ ಅಂದರೆ ತುಂಬಾ ಇಷ್ಟ. ಸೊ ಆದ್ದರಿಂದ ಅವನಿಗೋಸ್ಕರ ಅಂತ ಇವತ್ತು ಟೊಮೊಟೊ ಬಾತ್ನ ಮಾಡಿದ್ದೀನಿ. ಮಕ್ಕಳು ಲೇಟಾಗಿ ಮಲಗಿದ್ರಿಂದ ಮಾರ್ನಿಂಗ್ ಎದ್ದೇಳೋದು ಕೂಡ ಲೇಟ್ ಆಗಿಬಿಟ್ಟಿತ್ತು. ಸೊ ಆದ್ದರಿಂದ ಅವ್ರಿಗೆ ಎದ್ದಿದ್ದೆ ಫಸ್ಟು ಫೇಸ್ ವಾಶ್ನ ಮಾಡಿಸಿ ಇವಾಗ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ತಾ ಇದ್ದೀನಿ. ನಾನು ರೀಸೆಂಟಾಗಿ ಆನ್ಲೈನ್ ಆ್ಯಪಿಂದ ಒಂದು ಜ್ಯುವೆಲ್ರಿ ಆರ್ಗನೈಸರ್ ಬಾಕ್ಸ್ನ ಆರ್ಡರ್ ಮಾಡಿ ತರಿಸಿದ್ದೆ. ಸೊ ಇವತ್ತು ಅದು ಬಂದಿದೆ. ಸೊ ನೋಡಿ ಈ ರೀತಿ ಇದೆ. ಇದರಲ್ಲಿ 3 ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಬಟ್ ನಾನು ವೈಟ್ ಕಲರ್ ಇರಲಿ ಅಂತ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಇದರಲ್ಲಿ ಟೋಟಲ್ 3 ಸ್ಟೆಪ್ಸ್ ಬರುತ್ತೆ. ಒಂದೊಂದು ಸ್ಟೆಪ್ಪು ಕೂಡ ಸಪ್ರೇಟ್ ಲಾಕ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಬಾಕ್ಸಲ್ಲೂ ಕೂಡ 2 ಪೋರ್ಷನ್ಸ್ಗಳು ಬರುತ್ತೆ. ಹಾಗೆಯೇ ನೀವೇನಾದರೂ ಇನ್ನೂ ಏನಾದರೂ ಥಿಂಗ್ಸ್ಗಳನ್ನ ಸಪ್ರೇಟಾಗಿ ಸ್ಟೋರ್ ಮಾಡಬೇಕು ಅಂತಂದರೆ ಶೀಟ್ಗಳ ಟೈಪ್ ಕೊಟ್ಟಿದ್ದಾರೆ. ಅದನ್ನು ಹಾಕೋದ್ರ ಮುಖಾಂತರ ನೀವು ಅಡ್ಜಸ್ಟ್ನ ಮಾಡ್ಕೊಳ್ಬಹುದು. ಅಂದರೆ ಅದನ್ನು ಫಿಕ್ಸ್ ಮಾಡಿ ಟೋಟಲ್ 6 ಕಂಪಾರ್ಟ್ಮೆಂಟ್ಸ್ ಇರೋ ರೀತಿ ಕೂಡ ನೀವು ಸೆಟ್ ಮಾಡ್ಕೊಳ್ಬಹುದು. ನೋಡಿ, ಇದರಲ್ಲಿ ಟೋಟಲ್ 3 ಬಾಕ್ಸ್ಗಳು ಬರುತ್ತೆ. ಕೆಲವೊಂದು ಥಿಂಗ್ಸ್ಗಳನ್ನ ಒಟ್ಟಿಗೆ ಸ್ಟೋರ್ ಮಾಡೋದಕ್ಕೆ ಈ ರೀತಿ ಬಾಕ್ಸ್ಗಳು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ನೀವು ಏನಾದರೂ ಟ್ರಾವೆಲ್ ಮಾಡುವಂಥ ಟೈಮಲ್ಲಿ ಬಾಕ್ಸ್ನ ಕ್ಯಾರಿ ಮಾಡ್ತೀರಾ ಅಂತಂದರೆ ಜಸ್ಟು ಒಂದೇ ಬಾಕ್ಸ್ನ ಕ್ಯಾರಿ ಮಾಡ್ಕೊಂಡು ಹೋಗಬಹುದು. ಇಲ್ಲ ಅಂತಂದರೆ ಜಸ್ಟು 2 ಬಾಕ್ಸ್, ಇಲ್ಲ ಅಂತಂದರೆ ಕಂಪ್ಲೀಟ್ 3 ಬಾಕ್ಸ್ನೂ ಕೂಡ ಕ್ಯಾರಿ ಮಾಡ್ಕೊಂಡು ತೊಗೊಂಡು ಹೋಗೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿದೆ. ನಾನು ನನ್ನ ಹತ್ರ ಇರುವಂಥ ಕೆಲವು ಚೈನ್ಸ್ ಹಾಗೆ ನೆಕ್ ಪೀಸ್ಗಳನ್ನ ಸ್ಟೋರ್ ಮಾಡೋದಕ್ಕೆ ಅಂತ ಈ ಬಾಕ್ಸ್ನ ಆರ್ಡರ್ ಮಾಡಿ ತರಿಸಿದ್ದೆ. ನೋಡಿ,
ಒಂದು ಬಾಕ್ಸಲ್ಲಿ 2 ಪೋರ್ಷನ್ಸ್ ಬರುತ್ತೆ. ಸೊ ಅದರೊಳಗಡೆ ಫಸ್ಟು ಕಾಟನ್ನ ಹಾಕ್ಕೊಂಡು ಅದ್ರ ಮೇಲ್ಗಡೆ ನಾನು ಚೈನ್ಸ್ಗಳನ್ನ ಸ್ಟೋರ್ ಮಾಡ್ಕೊಳ್ತೀನಿ. ಇದರಲ್ಲಿ 2 ಪೋರ್ಷನ್ಸ್ಗಳಿರೋದ್ರಿಂದ ಒಂದು ಪೋರ್ಷನಲ್ಲಿ ಕ್ರಿಸ್ಟಲ್ ಸ್ಟೋನ್ ಚೈನ್ಸ್ಗಳನ್ನ ಸ್ಟೋರ್ ಮಾಡಿಕೊಂಡು, ಇನ್ನೊಂದು ಪೋರ್ಷನಲ್ಲಿ ನಾನು ಹೈದ್ರಾಬಾದ್ಗೆ ಹೋದಾಗ ಕೆಲವೊಂದು ಪರ್ಲ್ ಚೈನ್ಸ್ಗಳನ್ನ ತೊಗೊಂಡು ಬಂದಿದ್ದೆ, ಅದನ್ನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆ ನಾನೊಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಕಾಟನ್ನ ಹಾಕಿ ಅದ್ರ ಮೇಲ್ಗಡೆ ಒಂದು 5 ವೆರೈಟಿ ಚೈನ್ಸ್ಗಳನ್ನ, ಅಂದರೆ ಒಂದೇ ಬಾಕ್ಸಲ್ಲಿ ಒಂದು 5 ಡಿಫ್ರೆಂಟ್ ಚೈನ್ಸ್ಗಳನ್ನ ಸ್ಟೋರ್ ಮಾಡಿ ಇಡ್ತಾ ಇದ್ದೆ. ಆಗ ಸಮ್ಟೈಮ್ಸು ತೊಗೊಳ್ಳುವಾಗ ಇಡೋವಾಗ ಅದೆಲ್ಲ ಮಿಕ್ಸ್ ಆಗಿಬಿಡ್ತಿತ್ತು. ಸೊ ಆದ್ದರಿಂದ ಈ ಸರಿ ಸರ್ಚ್ ಮಾಡಿ ಡಿವೈಡರ್ ಇರೋ ರೀತಿ ಬಾಕ್ಸ್ನ ನೋಡಿ ತರಿಸ್ಕೊಂಡಿದ್ದೆ. ನನಗಂತೂ ಈ ಆರ್ಗನೈಸರ್ ಬಾಕ್ಸು ತುಂಬಾ ಇಷ್ಟ ಆಯಿತು. ಬಿಕಾಸ್ ಮುಂಚೆ ಒಂದೇ ಬಾಕ್ಸಲ್ಲಿ ಸುಮಾರು ಚೈನ್ಸ್ಗಳನ್ನ ಇಡ್ತಾ ಇದ್ದಿದ್ದರಿಂದ ಎಲ್ಲ ಮಿಕ್ಸ್ ಆಗಿ ಹೋಗ್ತಾಯಿತ್ತು. ಬಟ್ ಇದರಲ್ಲಿ ಡಿವೈಡರ್ಗಳು ಇರೋದ್ರಿಂದ ನನಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಅದನ್ನು ಹಾಕ್ಕೊಂಡು ನಾನು ಚೈನ್ಸ್ಗಳನ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದರಿಂದ ನಾನು ಪ್ರತಿಯೊಂದು ಚೈನು ಕೂಡ ಸಪ್ರೇಟಾಗಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನನಗೆ ಹೆಲ್ಪ್ ಆಯಿತು. ಅಷ್ಟೇ ಅಲ್ಲ, ತುಂಬ ಕ್ಲೀನ್ ಆ್ಯಂಡ್ ಆರ್ಗನೈಸ್ಡ್ ಆಗಿ ಕೂಡ ಕಾಣಿಸುತ್ತೆ. ನೋಡಿ, 3 ಬಾಕ್ಸಲ್ಲೂ ಕೂಡ ಫಸ್ಟು ಕಾಟನ್ನ ಹಾಕ್ಕೊಂಡು ನಂತರ ಚೈನ್ಸ್ಗಳನ್ನ ಸ್ಟೋರ್ ಮಾಡಿದ್ದೀನಿ. ಒಂದೊಂದು ಬಾಕ್ಸಲ್ಲೂ ಒಂದೊಂದು ರೀತಿ ಚೈನ್ಸ್ಗಳನ್ನ ಸ್ಟೋರ್ ಮಾಡಿದ್ದೀನಿ, ನೀವು ನೋಡಬಹುದು. ಕೆಲವೊಂದಕ್ಕೆ ಡಿವೈಡರ್ಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಕೆಲವೊಂದನ್ನು ಹಾಗೆ ಇಟ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಕ್ರಿಸ್ಟಲ್ ಹಾಗೆ ಪರ್ಲ್ ಸೆಟ್ಗಳನ್ನ ಸ್ಟೋರ್ ಮಾಡಿರೋದ್ರಿಂದ ಫುಲ್ಲು ಸ್ಟ್ರೈಟಾಗಿ ಇಟ್ಕೊಂಡಿದ್ದೀನಿ. ಅಂದರೆ ಸ್ಟಾರ್ಟಿಂಗ್ ಈ ರೀತಿ 2 ಪೋರ್ಷನ್ ಇರೋ ಥರ ಕೊಟ್ಟಿರ್ತಾರೆ. ಇದರಲ್ಲಿ ನಿಮಗೆ ಡಿವೈಡರ್ಸ್ ಬೇಕಂದರೆ ಹಾಕ್ಕೊಳ್ಬಹುದು, ಇಲ್ಲ ಅಂತಂದರೆ ಹೀಗೆ ಯೂಸ್ ಮಾಡ್ಕೊಳ್ಬಹುದು. ನೋಡಿ, ಈಗ ಒಂದು ಬಾಕ್ಸ್ ಮೇಲೆ ಇನ್ನೊಂದು ಬಾಕ್ಸ್ನ ಇಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಜ್ಯುವೆಲ್ರಿ ಆರ್ಗನೈಸರ್ ಬಾಕ್ಸ್ನ ನಾನು ಮೀಶೋ ಆ್ಯಪಿಂದ ತರಿಸಿದ್ದು. ಇದಕ್ಕೆ ನಾನು 183 ರುಪೀಸ್ನ ಪೇ ಮಾಡಿದೆ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳಬಹುದು. ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ಕೇಕ್ ರೆಸಿಪಿನ ನೋಡಿದ್ದೆ, ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಇವತ್ತು ಅದನ್ನು ಟ್ರೈ ಮಾಡೋಣ ಅಂತ ನಾನು ಮಾಡ್ತಾ ಇದ್ದೀನಿ, ನೋಡಬೇಕು ಹೇಗಾಗುತ್ತೆ ಅಂತ. ಕೇಕ್ನ ಮಾಡೋದಕ್ಕೆ ಫಸ್ಟು ನಾನು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಅದಾದ ನಂತರ ಕೋಕೋ ಪೌಡರ್ ಹಾಗೆಯೇ ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಬೆಲ್ಲನ ತೋರಿಸಿದ್ರು, ಬಟ್ ನಾನಿಲ್ಲಿ ಬ್ರೌನ್ ಶುಗರ್ನ ತೊಗೊಳ್ತಾ ಇದ್ದೀನಿ. ಅದಾದ ನಂತರ 1 ಕಪ್ಪಷ್ಟು ಹಾಲು ಹಾಗೆ ಕುಕ್ಕಿಂಗ್ ಆಯಿಲ್ನ ಸಹ ತೊಗೊಂಡಿದ್ದೀನಿ. ಸೊ ಬನ್ನಿ ಈಗ ಕೇಕ್ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದರಲ್ಲಿ ತೋರಿಸ್ದಾಗೆ ಫಸ್ಟು ಒಂದು ಗ್ಲಾಸ್ ಒಳಗಡೆ 5 ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟನ್ನ ಹಾಕಿದ್ದಾದಮೇಲೆ 3 ಸ್ಪೂನಷ್ಟು ನಾನು ಬ್ರೌನ್ ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಸ್ಪೂನಷ್ಟು ಕೋಕೋ ಪೌಡರ್ ಹಾಗೆಯೇ 1/4 ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ಬೇಕು. ಆ್ಯಕ್ಚುಲಿ ಮೆಷರ್ಮೆಂಟು ಕರೆಕ್ಟಾಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಮೆಷರಿಂಗ್ ಸ್ಪೂನ್ಸ್ಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಫಸ್ಟು ಟ್ರೈ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಹೇಗೆ ತೋರಿಸಿದ್ದೋ ಅದೇ ರೀತಿ ರೆಸಿಪಿನ ಫಾಲೋ ಮಾಡ್ತಾ ಇದ್ದೀನಿ. ಫಸ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ತೀರಾ ತೆಳ್ಳಗೂ ಇರಬಾರ್ದು, ಹಾಗಂತ ತುಂಬ ತಿಕ್ಕಾಗೂ ಇರಬಾರ್ದು. ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿನಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದರ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಸೊ ಒಟ್ಟಿಗೆ ಹಾಲು ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಓವೆನಲ್ಲಿ 2 ನಿಮಿಷ ಟೈಮ್ನ ಸೆಟ್ ಮಾಡಿ ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲ್ ಈಗ 2 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ. ಸೊ ನೋಡಬೇಕು ಹೇಗಾಗಿದೆ ಅಂತ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಇತ್ತು. ಸೊ ಆದ್ದರಿಂದ ಓವೆನಿಂದ ರಿಮೂವ್ ಮಾಡಿದ್ದಾದಮೇಲೆ ಫಸ್ಟು ಟೂತ್ ಪಿಕ್ನ ಹಾಕಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ರೆಡಿ ಆಗಿತ್ತು. ಸೊ ಈಗ ಇದ್ರ ಮೇಲ್ಗಡೆ ಸ್ವಲ್ಪ ಹರ್ಷೀಸ್ ಸಿರಪ್ನ ಸ್ಪ್ರೆಡ್ ಮಾಡಿಕೊಂಡು ನಂತರ ಸರ್ವ್ ಮಾಡ್ತೀನಿ. ಆ್ಯಕ್ಚುಲಿ ಈ ಕೇಕ್ನ ಮಕ್ಕಳಿಗೋಸ್ಕರ ಅಂತ ಮಾಡಿದ್ದು. ಸೊ ಆದ್ದರಿಂದ ಅವ್ರಿಗಿನ್ನ ಅಟ್ರಾಕ್ಟಿವ್ ಆಗಿರಲಿ ಅನ್ನೋ ಕಾರಣಕ್ಕೆ ಕೇಕ್ ಮೇಲೆ ಒಂದೊಂದು ಓರಿಯೋ ಬಿಸ್ಕೆಟ್ ಸಹ ಇಟ್ಟಿದ್ದೀನಿ. ನಾನು ಈ ರೆಸಿಪಿನ ನೋಡಿದಾಗ ರಾಗಿ ಹಿಟ್ಟಿಂದ ಮಾಡೋದೇನೋ ಹೆಲ್ದಿ, ಬಟ್ ಚೆನ್ನಾಗಿ ಬರುತ್ತಾ ಅನ್ನೋ ಒಂದು ಡೌಟಲ್ಲೇ ಮಾಡಿದೆ. ಬಟ್ ತಿಂದಮೇಲೆ ತುಂಬಾ ಟೇಸ್ಟಿ ಆಗಿತ್ತು. ನನಗಷ್ಟೇ ಅಲ್ಲ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.